ಶುರುವಾಯಿತು. ಈಗ ಶುರುವಾಯಿತು ಕರ್ನಾಟಕದ ಮುನ್ನಡಿ. ಹೆಸರಿಗೆ ಮಾತ್ರ ನನ್ನ ಗಂಡನನ್ನಾಗಿ ಮಾಡಿಕೊಂಡು ನೋಡ ಬಂದ ದುಂಬಿಗಳ ಜೊತೆ ಹೋಗಿ ಹೋರೋದು ಈ ಮನೆಗೆ ಬರುತ್ತಲೇ ಮುದಿ ಕೂದೆಗಳಿಂದ ಮಾಡಿದ ಪ್ರತಿಕಾರದ ಸೇಡು ನಾವು ತೀರಿಸಿಕೊಳ್ಳದೆ ಹೋದ್ರೆ ನನ್ನ ಹೆಸರು ಶರವೇಗದ ಶರ್ಮಿಳಾಡು ಅಲ್ಲ. ಸುಮ್ತಿ, ಸುಮ್ತಿ, ಬರೀ ಮಾವ, ಅತ್ತೆಯವರು ದೇವಸ್ಥಾನಕ್ಕೆ ಹೋದ್ರು. ಇನ್ನು ನಿಮ್ಮ ಮಗ ಅವ್ರ ಪಾರ್ಟ್ನರ್ಗೆ ಭೇಟಿಯಾಗಲು ಹೋಗಿದ್ದಾರೆ. ಒಳ್ಳೇದಾಯ್ತು. ಇದನ್ನು ತೆಗೆದುಕೊಳ್ಳಮ್ಮ. ನಿನ್ನ ಗಂಡ ಬಂದ ತಕ್ಷಣ ಕೊಟ್ಟುಬಿಡು. ನಿಮ್ಮ ತಂದೆಯ ಹಣದ ಮೇಲೆ, ಪೆನ್ಷನ್ ಹಣದ ಮೇಲೆ ಸಾಲ ತೆಗೆದುಕೊಂಡು ಬಾ ಅಂತ ಅವ್ರ ತಾಯಿನ ಒತ್ತಾಯ ಮಾಡ್ತಾ ಇದ್ದಂತೆ. ನಾನು ಅದಕ್ಕೋಸ್ಕರ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಅದ್ರ ಮೇಲೆ ಸಾಲ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು ಕೂಡ ಅವ್ರ ಕಡೆ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ಪೆನ್ಷನ್ ಹಣದ ಮೇಲೆ ಕೂಡ ಸಾಲ ತೆಗೆದುಕೊಂಡು ಬಂದಿದ್ದೀನಿ. ಅವಳು ನನಗೆ ಕಿರಿಕಿರಿ ಮಾಡ್ತಾ ಇದ್ದಳು ನೋಡು. ಅವಳಿಗೆ ಮಗ ಅಂದ್ರೆ ಪಂಚಪ್ರಾಣ. ನನಗೆ ನನ್ನ ಸುಮತಿ ಚೆನ್ನಾಗಿರಬೇಕು. ಅದಕ್ಕಾಗಿ ಹಣ ತೆಗೆದುಕೊಂಡು ಬಂದೆ ಅಬ್ಬ. ನಿನ್ನ ಗಂಡ ಬಂದ ತಕ್ಷಣ ಕೊಟ್ಬಿಡು. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಬಿಸಿಲಾಗ ಬಂದೀರಿ, ತಂಪನ ಮಜ್ಜಿಗೆ ಕೊಡ್ತೀನಿ, ಕುಡಿದು ಹೋಗುದ್ರಿ ಅಂತ ತಾಡ್ರಿ ಮಾವಾರ. ನೋಡಮ್ಮ ಶರ್ಮಿಳಾ, ಯಾಕೋ ನನ್ನ ಮನಸ್ಥಿತಿ ಸರಿಯಾಗಿಲ್ಲ ಇವತ್ತು. ಮಜ್ಜಿಗೇನು ಬೇಡ, ಸ್ವಲ್ಪ ನೀರು ಕೊಡ್ಬಿಡು. ಕೊಡ್ಬಿಡ್ತೀನಿ. ಹೇ ಭಾರತ್ ಮಾತೆ, ಮಗನನ್ನು ಹೆತ್ತ ತಪ್ಪಿಗೆ ಕುಡಿಗಾಲದಲ್ಲಿ ಜೀವನೋಪಾಯಕ್ಕೆ ಹಾಸರು ಆಗಿದ್ದ ಪೆನ್ಷನ್ ಹರಿದ ಮೇಲೆ ಕೂಡ ಸಾಲ ತೆಗೆದುಕೊಂಡು ಬಂದ್ಬಿಟ್ಟೆ. ಇವತ್ತು ಬರಿಗೈಯಾಗಿ ನಿಂತಿರುವೆ. ಆ ದೇವರು ಯಾರು ದಾರಿ ತೋರಿಸ್ತಾರೋ ಹಾಗೆ ನಡೆಯಲೇಬೇಕು, ಓದಲೇಬೇಕು. ಏನಾಯ್ತು? ಹುಷಾರಾಗಿದ್ದಿ ತಾನೆ? ಊಟದ ಮಾಡಿದಿಲ್ಲೋ? ಹೆಣ್ಣಾಗಿ
ನಾಣ ಲಜ್ಜೆ ಬಿಟ್ಟು ಕೀಳಕತ್ತೀನಿ. ಗಟ್ಟಿ ಮುಟ್ಟಾದ ಈ ನಿನ್ನ ಮೈಕಟ್ಟಿನ ಬಿಗಿ ಬಾಹುವಿನಿಂದ ನನ್ನನ್ನ ಬಿಗಿದಪ್ಪಿ ನನ್ನ ಕಾಮದಾಹವನ್ನ ಈಡೇರಿಸಿ. ಇದೇನು ಕನಸು? ಇದು ನನಸು? ಕನಸಲ್ಲ ಮಾವ, ನೀವು ಮನಸ್ಸು ಮಾಡಿದ್ರ ನಾನ್ ನನಸು ಮಾಡ್ತೀನಿ. ಬಾ ಮಾವ, ಮಂಚದ ಮ್ಯಾಗ ಹಿತವಾಗಿಸು ಬಾ ನನ್ನ. ಪ್ಲೀಸ್ ಮಾವ, ಇಲ್ಲ ಅನ್ಬೇಡ್ರಿ. ಯಾರು ಹಿಡಿದ ಈ ಸಮಯದಲ್ಲಿ ನಿನ್ನ ಗಟ್ಟಿ ಮುಟ್ಟಾದ ಮೈಗಟ್ಟಿನ ಬಾಹು ನನ್ನನ್ನ ಬಿಗಿದಕ್ಕೆ ನನ್ನ ಕಾಮದ ಆಸೆಯಿಂದ ಈಡೇರಿಸು ಬಾ ಮಾವ. ನಿನ್ನನ್ನು ನನ್ನ ಮಗಳಂತ ತಿಳ್ಕೊಂಡಿದ್ನಲ್ಲಿ ಲಜ್ಜೆ ಬಿಟ್ಟು ನಿನ್ನ ಮಂಚದ ಕಡೆ ಹೆಜ್ಜೆ ಹಾಕಿ ಹೇಳ್ತಾ ಇದೀಯಾ? ಸುತ್ತಿ ಬಂದಾಗ ಅದೆಷ್ಟು ಚೆನ್ನಾಗಿ ಕಾಣಿಸ್ತೀಯಾ? ನನ್ನ ಲೈಫ್ ನಲ್ಲಿ ಬಯಸಿದ್ದನ್ನ ಇನ್ನುವರೆಗೆ ಪಡೆದುಕೊಳ್ಳದೆ ಬಿಟ್ಟಿಲ್ಲ ಈ ಶರ್ಮಿಳ. ನಿನ್ನನ್ನು ಬಿಡೋದಿಲ್ಲ. ಕಾಲಿಗೆ ಬಿದ್ದಾದ್ರೂ ಸರಿ, ಕಾಲನ್ನ ಮುರಿದಾದ್ರೂ ಸರಿ, ಒಂದು ಸಾರಿಯಾದ್ರೂ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸಿಕೊಳ್ಳದೆ ಹೋದ್ರೆ ಈ ಜಡೆ ಕಟ್ಟಿದ ನಾರಿನೇ ನಾನಲ್ಲ. ಮಿಲ್ಟ್ರಿ ಊಟ ಮಾಡಿ ಮೈ ಮುರಿದು ತಾಲೀಮ್ ಮಾಡಿದ ಈ ನಿನ್ನ ಮೈಕಟ್ಟಿನ ಬಾಹುವಿನಿಂದ ನನ್ನ ನಾಮಿಚೆ ಹಿಡಿದುಕೋ ಬಾ ಮಾವ. ಸರಿಯಾದ ಈ ಮನೆಗೆ ನೀನು ಒಳ್ಳೆಯ ಸಶಿಯಾಗಿ ಬಂದಿದೆಯಾ ಅಂತ ತಿಳ್ಕೊಂಡಿದ್ದೇನೆ. ಅಲ್ಲ, ನೀನು ಈ ಮನೆಗೆ ಒಳ್ಳೆಯ ಸೊಸೆಯಾಗಿ ಬರಲಿಲ್ಲ. ಈ ಮನೆಗೆ ನೀನು ಕಾಮವನ್ನು ತುಂಬಿಕೊಂಡು ಪಿಸಾಸಿ ನೀನು. ನೀನು ಹಣದ ವ್ಯಾಮೋಹ ಮಾತ್ರ ಹೆಚ್ಚಾಗಿದೆ ಅಂತ ತಿಳ್ಕೊಂಡಿದ್ದೆ. ಹೀಗೆ ಗೊತ್ತಾಗ್ತಾ ಇದೆ ನನಗೆ, ನಿನಗೆ ಕಾಮದ ಚಪ್ಪಲು ಕೂಡ ಹೆಚ್ಚಾಗ್ತದೆ ಅಂತ. ಈ ಪುಣ್ಯ ಭರತ ಭೂಮಿಯಲ್ಲಿ ಸೀತಾ, ಸಾವಿತ್ರಿ, ಸತಿ, ಅನುಸೂಯ, ಮಂಡೋದರಿ, ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, B.R. ಅಂಬೇಡ್ಕರ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿನಲ್ಲಿ ನಿನ್ನಂತ ಕಾಮುಕ ಹುಳ ಹುಟ್ಟಿದೆ ಅಂದ್ರೆ ಅದು ಈ ಮೇಜರ್ ಸೂರ್ಯನ ಮನೆಗೆ ಸೊಸೆಯಾಗಿ ಬಂದಿದೆ ಅಂದ್ರೆ ನಿನ್ನ ಹೇಸಿ ಜನ್ಮಕ್ಕೆ ನಿನ್ನೋಡಿ ನಾಚಿಕೆ ಆಗ್ತಾ ಇದೆ, ಹೇಸಿಗೆ ಆಗ್ತಾ ಇದೆ. ಪುಣ್ಯ ಭೂಮಿ, ಯಾಕೆ ರಾವಣ, ಕೀಚಕ, ವೀರ ಪಂಡಿತಾನಂದ ಸ್ವಾಮಿ ಹುಟ್ಟಿಲ್ಲವೇ? ಅಣ್ಣ ತಂಗಿಯರೆಂದು ಸೋಗು ಹಾಕಿಕೊಂಡು ಕತ್ತು ಕಾಮಲೀಲೆ ಆಡೋ ಮುಟ್ಟಾಳರಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಅಣ್ಣ ಅತ್ತಿಗೆಯರೆಂದರೆ ತಂದೆ ತಾಯಿ ಸಮಾನರು ಅಂತ ಅಣ್ಣನನ್ನೇ ಕೊಲೆ ಮಾಡಿ ಅಣ್ಣನ ಹೆಂಡತಿಯೊಂದಿಗೆ ಸಂಸಾರ ಮಾಡೋ ಮನೆ ಮೂರ್ಖರಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತನ ಹೆಂಡತಿಯನ್ನೇ ಹಾಡೋಗಲೇ ಓಡಿಸಿಕೊಂಡು ಹೋಗೋ ಮಿತ್ರ ದ್ರೋಹಿಗಳಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಈ ನಿನ್ನ ಪುಣ್ಯ ಭೂಮಿ ಪುರಾಣ ಇಷ್ಟ ಸಾಕ ಇಲ್ಲ ಎಂದು ಬಿಟ್ಟು ಹೇಳ್ಬೇಕಾ? ನಡ, ಈ ನಿನ್ನ ಗಡ್ಡು ಸಂಬಂಧವನ್ನ ಕೆತ್ತೊಗೆದು ಸಮಯವನ್ನ ವ್ಯರ್ಥ ಮಾಡದೆ ಸರಸಕ್ಕೆ ಸಿದ್ಧನ. ನೀನು ಹೇಳುತ್ತಿರುವುದು
ಯಾವುದು ಕತೆ ಕಾದಂಬರಿಗಳಲ್ಲಿ ಹೆಚ್ಚು ಬರಗಾರ ತನ್ನ ತಲೆ ಕೆಟ್ಟು ಬರೆದಿರಬಹುದು. ನಿಜ ಜೀವನದಲ್ಲಿ ಇಂಥ ಉದಾಹರಣೆ ಕೂಡ ಇಲ್ಲ. ಏನೇ ನಿನ್ನನ್ನು ಈ ನನ್ನ ಮನೆಯಲ್ಲಿ ಹಾಗೆ ಇಟ್ಟುಕೊಂಡ್ರೆ ಎಷ್ಟು ಮನೆಗಳನ್ನ ಹಾಳು ಮಾಡಿ ಮಣ್ಣು ಪಾಲು ಮಾಡಿದೀಯ ನೀನು. ಒಂದು ಕ್ಷಣ ನನ್ನ ಮುಂದೆ ಕಣ್ಣು ಮುಂದಿದ್ರೆ ಈ ಮೇಜರ್ ಸೂರ್ಯನಿಗೆ ಇನ್ನೊಂದು ಮುಖ ನೋಡಬೇಕಾಗುತ್ತದೆ. ನನ್ನ ತಾಳ್ಮೆ ಕೆಡುವ ಮುಂಚೆ ಇಲ್ಲಿಂದ ಹೊರಟೋಗ. ತಿದ್ದುಕೊಂಡು ಹೋಗುವುದಾದರೆ ಇಲ್ಲಿ ನಡೆದ ಘಟನೆ ಯಾರ ಮುಂದೂ ಸಹ ಹೇಳುವುದಿಲ್ಲ. ನಿನ್ನ ಗಂಡನ ಜೊತೆ ಒಳ್ಳೆಯ ರೀತಿಯಿಂದಲೇ ಸಂಸಾರ ಮಾಡೋ. ಏನಂದ್ಯಾ? ತೊಲಗಿದ್ಯಾ ಈ ಮನೆಯಲ್ಲಿ ಚೆನ್ನಾಗಿರ್ತೀಯಾ? ನೀನು ಹಾಗೆ ಹೇಳಿದ್ರೆ ಕೇಳುವುದಿಲ್ಲ. ನಿನ್ನಲ್ಲಿ ಕಾಮದ ಹೆಚ್ಚಾಗಿದೆ. ನಿಮ್ಮ ತಂದೆ ಏನಂತ ಹೇಳ್ರಿ? ಏನು ಅಂತ ಹೇಳಿ? ನಿಮ್ಮ ತಂದೆ ಯಾರು ಇರದ ಸಮಯ ನೋಡಿ ನನ್ನ ಕೈ ಹಿಡಿದು ಸರಸ ಕರೆದ್ರು ರೀ. ನಾನು ನಿರಾಕರಿಸಿ ಓಡಿ ಹೋಗುವುದನ್ನು ತಡೆದು ನನ್ನ ಕಾಲ ತೆರವಿ ನನ್ನ ಕಾಲು ಮುರಿದಾದ್ರೂ ಸರಿ ನನ್ನನ್ನ ಬಿಡೋದಿಲ್ಲ ಅಂತ ನನ್ನ ಹಿಡಿಯೋದು ಕಟ್ಟಿಯ ಬಂದ್ರಿ. ಎಲ್ಲಿ ಹೋಗಿದ್ರೆ ನಿಮ್ಮ ತಂದೆಯ ಕಾಮಾಗ್ನಿಯಲ್ಲಿ ಸಿಕ್ಕು ಸುಟ್ಟು ಕರಕಲಾಗ್ತಿದ್ದೀರಿ. ಏನ್ ಹೇಳ್ತಾ ಇದೀಯಾ? ನಿಮ್ಮ ಮೇಲೆ ನೀವು ಕಟ್ಟಿದ ಈ ಮಾಂಗಲ್ಯದ ಮೇಲೆ ಪ್ರೀತಿಸ್ತಿರೋ ನಿಮ್ಮ ತಾಯಿ ಮೇಲಾಗರಿ ನಾನು ಹೇಳ್ತಿರೋದು ಸತ್ಯ ರೀ. ಶರ್ಮಿಳಾ, ಏನ್ ಹೇಳಕತ್ತೀಯವ ನೀನು? ಏನ್ ಹೇಳಕತ್ತಿದಿ? ಶರ್ಮಿಳಾ ಹೇಳ್ತಿರೋ ಮಾತು ಸತ್ಯನಾ? ಯಾವುದು ಸತ್ಯ, ಯಾವುದು ಮಿಥ್ಯ? ಒಂದು ತೋಚಲಾಗಿದೆ ಸುಮತಿ, ತೋಚಲಾಗಿದೆ. ಅಲ್ಲೇನ್ರಿ ನಿಮ್ಮ ಮಾತಿನ ಅರ್ಥ? ನನ್ನ ಕಾಮದ ಹೆಚ್ಚಾಗೈತಿ ಮಾವ. ನಿನ್ನ ಮಗನ ಹತ್ರ ಗಂಡಸ್ತನ ಇಲ್ಲ, ಕೆಲಸ ನೀವ ಮಾಡ್ಬರ್ರಿ ಅಂತ ನಿಮ್ಮ ಕಾಲಿಗೆ ಬಿದ್ದು ಕರಿತಾ ಇದ್ದೇನ್ರಿ. ಮತ್ತೇನ್ ಮಾಡುದೈತ್ರಿ? ಒಂದು ಹೆಣ್ಣು ಅಭಿಯ ಕೂಗು ಕೇಳುವರು ಯಾರಿಲ್ಲ ಈ ಮಡಿಯಾಗ. ಮಾಡಿಕೊಂಡ ಗಂಡನಾದ್ರೂ ಕೇಳ್ತಾನ ಅಂತ ನಿಮ್ ಮುಂದೆ ಹೇಳಿದ್ರ ನೀವು ನನ್ನ ಮಾತನ್ನೇ ನಂಬ್ತಾ ಇಲ್ಲ. ನೀವೇ ಹೇಳ್ರಿ, ಎಂತ ಸುಂದರ ಸದೃಢವಾದ ಗಂಡ ನನ್ನ ಪಕ್ಕದಲ್ಲೇ ಇರ್ಬೇಕಾದ್ರೆ ಈ ಮುದುಕನ ಪಕ್ಕದಲ್ಲೇ ಮಲಗೋದಕ್ಕೆ ಹೋಗ್ತೀನೇನ್ರಿ? ತಪ್ಪು ಅಂತ ತಪ್ಪಾಡ್ಬಿಟ್ಟೆ. ಇದು ಗೋವುಗಳ ನಂದನವನ್ನು ತಿಳಿದುಕೊಂಡು ಇಲ್ಲಿ ನಿನ್ನ ಕರ್ತಂದೆ. ಈ ನಂದನವನದಲ್ಲಿ ಗೋಮುಖ ವ್ಯಾಘ್ರ ಅದರಿಂದ ಗೊತ್ತಾಗಲಿಲ್ಲ, ನನಗೆ ಗೊತ್ತಾಗಲಿಲ್ಲ. ಇಷ್ಟು ದಿನ ನನ್ನ ದೇಶ ಕಾಯಕ್ ಹೋಗಿದ್ಯೋ, ಕಣ್ಣು ಹೆಂಗಸರ ಬೆನ್ನು ಹಾಕಿ ತಿರುಗಾಕ್ ಹೋಗಿದ್ಯೋ. ಏನೇ ಈ ಮನೆಯಲ್ಲಿರುವ ಮನಸ್ಸುಗಳನ್ನೆಲ್ಲ ಚಿತ್ರಗೊಳಿಸಿ ಎಷ್ಟು ದಿನ ಅಂತ ಹಾಗೆ ಸಾಗಿಸಿಕೊಂಡು ಕೂತಿದ್ಯಾ? ಎಷ್ಟು ಜನರನ್ನ ಗಡಿಪಾರು ಮಾಡಿ ಬಂದಿದೆಯಾ?
ಇನ್ನು ಹಾಗೆ ಎನ್ನುತ್ತಿದ್ರೆ ನಮ್ಮನ್ನು ಎಲ್ಲಿ ಮನೆ ಬಿಟ್ಟು ಓಡಿಸ್ತೀಯ? ಒಂದು ಕ್ಷಣ ನನ್ನ ಮನೆಯಲ್ಲಿ ಇರು. ತಂದೆ ಅವನ ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕಪ್ಪ, ವಿಚಾರ ಮಾಡಬೇಕು. ನೀನು ಒಬ್ಬ ತಂದೆನ. 6 ತಿಂಗಳಿಗೆ ಪೋಲಿಯೋ, 3 ತಿಂಗಳ ವ್ಯಾಕ್ಸಿನ್ ಹಾಕಿಸ್ಬೇಕು. ಒಂದು ದಿನ ಆದ್ರೂ ನಾನು ಕರೆದುಕೊಂಡು ಹೋಗಿ ಹಾಕ್ಸಿದೆ ಏನೋ. 10 ಕಡೆ ಸುತ್ತಾಡಿ ಮಕ್ಕಳನ್ನ ಒಳ್ಳೆಯ ಸ್ಕೂಲಿಗೆ ಸೇರಿಸ್ಬೇಕು. ಒಂದು ಸ್ಕೂಲಿಗಾದ್ರೂ ಒಳ್ಳೆಯ ಸ್ಕೂಲಿಗೆ ಸೇರಿಸಿದ್ಯಾ? ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ್ ಮೇಲ್ ಕುಡಿಸ್ಕೊಂಡು ಈ ಲೋಕದ ಜ್ಞಾನನ ಮಕ್ಕಳಿಗೆ ಇಂಚಿಂಚಾಗಿ ತೋರಿಸ್ಬೇಕಪ್ಪ, ತೋರಿಸ್ಬೇಕು. ತಂದೆಯಾದವನು ಒಂದು ದಿನ ಆದ್ರೂ ನನ್ನ ತೋರಿಸಿದ್ಯಾ? ಅದೆಲ್ಲ ಹೋಗಿ ಬೇಡ. ನಿನ್ನ ಆತ್ಮ ಸಾಕ್ಷಿದ ಒಂದು ದಿನ ಹೋದ್ರು, ನೀನು ಒಂದು ದಿನ ಹೋದ್ರು ನನ್ನ ಪಕ್ಕದಲ್ಲಿ ಎದೆಯ ಮೇಲೆ ಕೈ ಇಟ್ಟು ಮಲಗಿದೆಯೇನೋ, ಮಲಗಿದೆಯಾ? ಎಲ್ಲಿ ಮಲಗ್ತೀಯೋ? ಬರೇ ದೇಶ ಕಾಯ್ತಿರಂತ ದೇಶ ಕಾಯಕ ಹೋಗಿದ್ಯೋ? ಆ ದೇಶ ಕಾಯಕ ಹೋದಲ್ಲಿ ಅಲ್ಲ ನೀನು ಬಿದ್ದು ಸತ್ತಿದ್ರೆ ಎಷ್ಟೋ ಒಳ್ಳೆದಿತ್ತು. ಈ ಕಣ್ಣಿಂದ ನೀನು ನೋಡುದು ತಪ್ಪಿತು, ಈ ನೀನು ಅವಾಂತರ ನೋಡುದ್ರೆ ತಪ್ಪಿತು. ಶಭಾಷ್ ಮಗನೇ, ಶಭಾಷ್. 30 ವರ್ಷಗಳ ಕಾಲ ಕಡಿಯಲ್ಲಿತ್ತು ಸೇವೆ ಮಾಡಿ ಬಂದಿದ್ದಕ್ಕೆ ನಿನ್ನ ತಂದೆಗೆ ಒಳ್ಳೆಯ ಬಹುಮಾನ ಮಾಡಿಕೊಟ್ಟೆ. ಏನಂದೆ ಕಂದ ನೀನು? ಒಂದು ದಿನ ಆದ್ರೂ ನನ್ನ ಮಡಲಲ್ಲಿ ಮಲಗಿಸಿಕೊಂಡಿಯಾ ಅಂತ ಕೇಳಲಿಯಲ್ಲ. ನಿನ್ನಷ್ಟು ಸ್ವಾರ್ಥಿ ಅಲ್ಲಪ್ಪ ನಾನು, ನಿನ್ನಷ್ಟು ಸ್ವಾರ್ಥಿ ಅಲ್ಲ. ಬಡ ಕುಟುಂಬದಲ್ಲಿ ಬೆಳೆದ ರೈತರ ಮಗ ನಾನು. ಮುತ್ತಾದ ತಂದೆ ತಾಯಿ ಆಸ್ಪತ್ರೆ ಸೇರಿದಾಗ ಆಸ್ಪತ್ರೆ ಬಿಲ್ ಕಟ್ಟಬೇಕು. 6 ಮಂದಿ ಅಕ್ಕಂಗಿರ ಮದುವೆ ಮಾಡಬೇಕು. ಒಟ್ಟು 9 ಮಂದಿಯ ತುತ್ತಿನ ಚೀಲ ತುಂಬಬೇಕು. ದುಡಿದಿನ ಜೊತೆಗೆ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡೆ. ಛಲ ಬಿಡದೆ ಆರ್ಮಿ ಸೇರ್ಬೇಕು ಅಂತ ಕನಸ್ಕೊಂಡೆ. ಮುಂಜಾನೆ 4 ಗಂಟೆಗೆ ಹೇಳ್ತಾ ಇದ್ದೆ. ಕಲ್ಲು ಮುಳ್ಳು ಎನ್ನದೆ ಹಾವು ಚೋಳನ ಕಚ್ಚ ರಸ್ತೆಯಲ್ಲಿ ಓಡ್ತಾ ಇದ್ದೆ. ಫಸ್ಟ್ ಕ್ಲಾಸ್ನಲ್ಲಿ ಆರ್ಮಿಯಲ್ಲಿ ರ್ಯಾಂಕ್ ಪಡೆದೆ. ಆರ್ಮಿಗೆ ಸೇರಿಕೊಂಡು ನನ್ನ ಕನಸುಗಳನ್ನೆಲ್ಲ ಸಾಕಾರಗೊಳಿಸಿಕೊಂಡೆ. 3 ದಶಕಗಳ ಕಾಲ ಗಡಿಯಲ್ಲಿ ಇತ್ತು. ನಿನ್ನಂತ ಎಷ್ಟೋ ಮಕ್ಕಳ ಪ್ರಾಣವನ್ನು ಉಳಿಸಿದ್ದೇನೆ. ನಿನ್ನಂತ ಸ್ವಾರ್ಥಿ ಅಲ್ಲಪ್ಪ ಈ ನಮ್ಮಪ್ಪ, ನಿನ್ನಂತ ಸ್ವಾರ್ಥಿ ಅಲ್ಲ ನಿಮ್ಮಪ್ಪ. ಮಕ್ಕಳನ್ನು ಹುಟ್ಟಿಸಿದ್ರೆ ತಂದೆ ಆಗಲ್ಲಪ್ಪ, ತಂದೆ ಆಗಲ್ಲ. ಮಕ್ಕಳಿಗೆ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಮಾಡಬೇಕು. ಏನ್ ಮಾಡಿದೀಯ? 35 ವರ್ಷ ಗಡಿ ಕಾದು ತಂದ ಹಣ 51 ಲಕ್ಷ. ಬೀದಿಯಲ್ಲಿ ಬೇಡುವ ಭಿಕ್ಷೆ ಬೇಡುವ ತಂದೆ ತಾಯಿಗಳು ಕೂಡ ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ ದುಡ್ಡು ಮಾಡ್ತಾರೆ. ನಿಮಗಿಂತ ಭಿಕ್ಷೆ ಬೇಡುವ ತಂದೆ ತಾಯಿಗಳು ಎಷ್ಟೇ ಮೇಲು. ಶಬಾಷ್ ಮಗನೇ, 3 ದಶಕಗಳ ಕಾಲ ಗಡಿಯಲ್ಲಿದ್ದು ಸೇವೆ ಮಾಡಿ ತಂದು
ಅದಕ್ಕೆ ಕೇವಲ 51 ಲಕ್ಷವಾಯ್ತಾ? ಸ್ವಾರ್ಥಕವಾಯ್ತಪ್ಪ ಏನಲ್ಲ ಜಲಭ. ಅದೇನೋ ಹೇಳಲಿಲ್ಲ, ಬೀದಿ ಭಿಕ್ಷುಕರು ಕೂಡ ತಮ್ಮ ಮಕ್ಕಳಿಗೆ ಕೋಟಿ ಕೋಟಿ ಹಣ ಮಾಡಿದ್ದಾರೆ ಅಂತ. ಏ ಮಗನೇ, 51 ಲಕ್ಷಕ್ಕೆ 0 ಬರ್ತಾವಂತ ಗೊತ್ತೇನೋ ಬಡ್ಡಿ ಮಗನೇ ನಿನಗೆ? ನೋಡು, ಒಂದು ಅವಕಾಶ ಕೊಡ್ತೀನಿ ನಿನಗೆ. ನಿನ್ನ ಸ್ವಂತ ಪರಿಶ್ರಮದ ಮೇಲೆ ಇವತ್ತೊಂದು 1000 ರೂಪಾಯಿ ದುಡಿದುಕೊಂಡು ಬಾ. ಆಗ 1 ಲಕ್ಷದ ಬೆಲೆ ಏನು ನಿನಗೆ ಗೊತ್ತಾಗ್ತಾ ಇದೆ. ನಾನು ತಂದು ಕೊಟ್ಟ ಹಣ 51 ಲಕ್ಷ ಇವನಿಗೆ ಜುಜುಬಿ ಹಣ ಆಗೋಯ್ತು. ಕಣ್ಣಿಯಲ್ಲಿ ಎಣ್ಣೆ ಬಿಟ್ಟುಕೊಂಡು ಗಡಿಯಲ್ಲಿ ಆ ಹಣವನ್ನು ನಿನಗಾಗಿ ಕೂಡಿಸಿಟ್ಟು ತರಬೇಕಾದ್ರೆ ಸ್ನೇಹಿತರು ಮೂಚು ಮುಸ್ತು ಮಾಡಿ ಹಣವನ್ನೆಲ್ಲ ಖರ್ಚು ಮಾಡ್ತಾ ಇದ್ರು. ಈ ನನ್ನ ಮಗನ ಬದುಕಿಗೆ ಆಸರಾಗಲೆಂದು ಕೂಡಿಟ್ಟು ನನ್ನ ಹಣ ಅದು ಲೆಕ್ಕಕ್ಕೆ ನೋಡು, ಅದೇನು ನಿಮ್ಮ ತಾಯಿ ಹತ್ರ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆದುಕೊಂಡು ಬಾ ಅಂತ ಹೇಳಿದ್ದ. ಅದನ್ನು ತೆಗೆದುಕೊಂಡು ಬಂದು ನೀವು ಹೆಂಡತಿ ತೆಗೆದುಕೊಂಡಿದ್ದೀರಿ. ಎಲ್ಲರೂ ತೆಗೆದುಕೊಂಡು ಹಾಳಾಗೋದು. ನೀವು ನನ್ನ ಕೈಯಲ್ಲಿ ದುಡ್ಡು ತಂದ್ಕೊಟ್ರ? ಯಾಕೆ ಸುಳ್ಳು ಹೇಳಕತ್ತೀರಿ? ಈಗಾಗಲೇ ನನ್ನ ಮೇಲೆ ಒಂದು ಅಪವಾದನ ಹೊರಿಸಿರಿ, ಈಗ ಮತ್ತೊಂದು ಅಪವಾದನ ಹೊರಿಸ್ಬೇಡ್ರಿ ಮಾವಾರ. ಒಂದು 10 ನಿಮಿಷಗಳ ಹಿಂದೆ ನಿನ್ನ ಕೈಯಲ್ಲಿ ನಾನು ಹಣ ತಂದು ಕೊಡ್ಲಿಲ್ಲ. ಅದನ್ನು ತಂದು ನಿನ್ನ ಗಂಡನ ಕೈಯಲ್ಲಿ ಕೊಡಲು ಬಿಟ್ಟು ಹೇಗೆ ಬಾಂಡೆ ಮಾತಾಡ್ತಾ ಇದ್ದೀಯಾ? ಎಂತ ಹೇಸಿ ಜನರಿ ನೀವು. ಕೇಳಿದ್ರೇನ್ರಿ ನಿಮ್ಮ ತಂದೆಯವರ ಆಡೋ ಮಾತು? ನೋಡಮ್ಮ, ನನಗೆ ಬಾಯಾರಿಕೆ ಆಗ್ತಿದೆ, ನೀರು ತಂದುಕೊಡು ಅಂತ ಕೇಳಿದ್ರು. ನಾನು ನೀರು ತಂದು ಕೊಟ್ಟೆ. ಆದ್ರೆ ಮಗನ ಹೆಂಡತಿ ಅನ್ನೋದನ್ನು ಲೆಕ್ಕಿಸದೆ ನನ್ನ ಕೈ ಹಿಡಿದು ಸರಸಕ್ಕದು. ಅದನ್ನು ನಿರಾಕರಿಸಿದ್ದನ್ನ ಮುಚ್ಚಿಡೋದಕ್ಕಾಗಿ ಈಗ ನನ್ನ ಮೇಲೆ ಸುಳ್ಳು ಅಪಾದನ ಹೊರಿಸ್ತಾ ಇದ್ದಾರೆ. ಬೇಕಾದ್ರೆ ನಾವು ನೀರು ತಂದು ಕೊಟ್ಟು ನೋಡ್ರಿ. ಏನ್ ಹೇಳ್ತೀಯ? ಉತ್ತರ ಬರ್ತಾ ಇದೆಯಾ? ಓ ಲಜ್ಜಿಗೆ ಆಗ್ತಾವನೆ. ಮಗನ ಹಿಂತೆ ಅಂದ್ರೆ ಮಗನ ಸಮ ಕೋರ್ಬಿಟ್ಟು ಮಗನ ಮೇಲೆ ಕಣ್ಣು ಹಾಕಲಿಕ್ಕೆ ಬರ್ತಾವಲ್ಲ. ನೀವೇನಾದ್ರೂ ಅವ್ರ ಮೇಲೆ ಕೈ ಮಾಡಿದ್ರ ನಿಮಗ ನನ್ನ ಹೊಣೆಗೈತಿ. ಅವನಿಗ ನಾನ್ ತಿಳಿಸಿ ಹೇಳ್ತೀನಿ, ದಯವಿಟ್ಟು ದಯವಿಟ್ಟು ನೀವೇ. ನಿನ್ ಗಂಡ ಎಂತ ನನಗೆ ಗೊತ್ತಾಯ್ತಲ್ಲ, ಲಜ್ಜಿಗೆ ಎತ್ತವನೆ. ನಿನ್ ಮುಂದೆ ಈ ಮನೆಗೆ ಅವಕಾಶ ಇದೆ ಅಂತ ತಿಳ್ಕೊಂಡೇನು? ಪೊಲೀಸರು ಕರೆಗಿಂತ ಮುಂಚಿತವಾಗಿ ಈ ಮನೆಯಿಂದ ಹೊರಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸರನ್ನ ಕರೆಸ್ತೀನಿ. ಏನು ಪೊಲೀಸ್ನ ಕರೆಸ್ತೀಯ? ನಿನಕ್ಕಿಂತ ಕಾಯ್ದೆ ಕಾನೂನು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಏ ಕರೆಸಲೇ ಮಗನೇ, ಪೊಲೀಸರನ್ನ ಕರೆಸಲೇ. ಐ ಆಮ್ ಮಾತ್ರ ಏನು ಮಾಡಬೇಡಿ, ಏನು ಮಾಡಬೇಡಿ. ಅವ್ರಿಗೇನಾದ್ರೂ ಆಗಿದ್ದಾದ್ರ ನಿಮಗ ನನ್ನ ಹೊಣೆಗೈತಿ. ಅವ್ರು ಯಾವ ತಪ್ಪು ನನ್ನ ಮಾತು ಕೇಳೋ ಮಹೇಶ. ಅಯ್ಯೋ ರೀ, ಈ ಮುದುಕರ ಹರಿಕತೀನಿ ಏನ್ರಿ ಕೇಳ್ತೀರಾ? ಬನ್ನಿ ಹೋಗೋಣ. ಅಂದ್ರೆ ಏನು?